ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ತುಂಬ ದಿನ ಆದಮೇಲೆ ಈ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮಧುಬಾಲ ಕಟ್ ಬ್ಲೌಸನ್ನು ಯಾವ ಥರ ಕಟಿಂಗ್ ಮಾಡ್ಕೊಂಡೆ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮಧುಬಾಲ ಸ್ಟೈಲ್ ಬ್ಲೌಸ್ ಆಗಿರೋದ್ರಿಂದ ಮೊದಲು ಇಲ್ಲಿ ಪೇಪರ್ ಡ್ರಾಫ್ಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಪೇಪರ್ ಬದಲು ನಂದೇ ಓಲ್ಡ್ ಲೈನಿಂಗನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಮೇಲೆ ಲೆಂತ್ ಏನಿದೆಯೋ ಬರೀ ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೀಮ್ ಅಲೌನ್ಸ್ ಏನು ಆ್ಯಡ್ ಮಾಡ್ಕೋತಾ ಇಲ್ಲ. ಲೆಂತ್ ಏನಿದೆ ಬರೀ ಅದನ್ನು ಮಾತ್ರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಲೆಂತ್ ಏನಿದೆ 14 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೋಟ್ ನೆಕ್ ಬರೋದ್ರಿಂದ ಫುಲ್ ಶೋಲ್ಡರ್ ಇಟ್ಟಿದ್ದೀನಿ. ಫುಲ್ ಶೋಲ್ಡರ್ ಬಂದು 14.5 7.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಡೀಪ್ 10 ಇಂಚಸ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಫುಲ್ ಲೆಂತಲ್ಲಿ ಮೇಲ್ಗಡೆ ಏನಿದೆಯೋ ಶೋಲ್ಡರ್ ಅಟ್ಯಾಚಿಂಗೋಸ್ಕರ ಒಂದು 1/2 ಇಂಚ್ ಡೌನ್ಗೆ ನಾನು ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ ಅರ್ಧ ಇಂಚ್ಗೆ. ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಮಾರ್ಕ್ ಮಾಡಿದ ಮೇಲೆ ನಾನು ಆರ್ಮ್ಹೋಲ್ ಡೌನನ್ನು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಆರ್ಮ್ಹೋಲ್ ಡೌನ್ ಬಂದು ಆರ್ಮ್ಹೋಲ್ ಡಿವೈಡೆಡ್ ಬೈ 2 -1.5 ಅಂತ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನನ್ನ ಆರ್ಮ್ಹೋಲ್ ಬಂದು 17 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 8.5 ಬರುತ್ತೆ. -1.5 ಅಂದರೆ 7 ಇಂಚಸ್ ಬರುತ್ತೆ. ಅದರದ್ದು ಮಿಡಲ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚೆಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾನು ಫುಲ್ ಬಸ್ಟ್ +2 ಡಿವೈಡೆಡ್ ಬೈ 4 -0.25 ಅಂತ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ದೀನಿ. ನನಗೆ ಇಲ್ಲಿ ಆನ್ಸರ್ ಬಂದಿರೋದು 9.5. ಅದನ್ನು ಮಾರ್ಕ್ ಮಾಡ್ಕೊಂಡು +1.5 ಸೀಮ್ ಅಲೌನ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆರ್ಮ್ಹೋಲ್ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಆಗಿದೆ. ಇದಾದ್ಮೇಲೆ ನೆಕ್ ಡೀಪ್ ಅನ್ನು ನಾನು ತಗೋತಾ ಇದ್ದೀನಿ. ನೆಕ್ ಡೀಪ್ ಬೋಟ್ ಬಂದ ಆಮೇಲೆ ಡಿಸೈನ್ ಇರೋದ್ರಿಂದ ಬೋಟ್ಗೆ ನಾನು 2.5 ಇಂಚಸ್ ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ಕೊಡ್ತಾ ಇದ್ದೀನಿ, ಬೋಟ್ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಶೋಲ್ಡರನ್ನು 3 ಇಂಚಸ್ ಅಂತ ತಗೊಂಡಿದ್ದೀನಿ. ಇಲ್ಲಿ ವೇಸ್ಟ್ಗೆ ನಾನು ವೇಸ್ಟ್ ಡಿವೈಡೆಡ್ ಬೈ 4 +1 ಇಂಚಸ್ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ದೀನಿ. +1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ನೆಕ್ದು ಡಿಸೈನನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಆರ್ಮ್ಹೋಲ್ ಸೈಡಿಂದ ನಾನು 2.5 ಇಂಚಸ್ಸು ಮತ್ತು ನೆಕ್ ಬೋಟ್ ಏನು ಕೊಟ್ಟಿದ್ದೀನಿ ಅಲ್ಲಿಂದ 1.5 ಇಂಚಸ್ ಡೌನ್ ಬಂದು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ನನಗೆ ಏನು ಶೇಪ್ ಇದೆಯೋ ಆ ಶೇಪನ್ನು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಇಂಚಸ್ ಗ್ಯಾಪ್ ಕೊಟ್ಕೊಂಡು ನಾನು ಆ ಥರ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ಕೆಳಗಡೆ ಬ್ಯಾಕ್ ಟಿಪ್ 10 ಇಂಚಸ್ ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಪಾಯಿಂಟಿಂದ ನಾನೊಂದು ರೌಂಡ್ ಶೇಪಿಗೆ ಒಂದು ಶೇಪ್ ಕೊಟ್ಕೊಂಡು ಡ್ರಾ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಲೈನಲ್ಲಿ ಟಕ್ಸ್ಗೆ ಅಂತ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಥರ ಮಿಡಲ್ ಪಾಯಿಂಟ್ ಈ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಫೋಲ್ಡಿಂಗ್ ಸೈಡ್ಗೆ 1 ಇಂಚನ್ನು ಮಾರ್ಕ್ ಮಾಡಿಕೊಂಡು ಅದನ್ನ ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ, ಲೈನ್ ಹಾಕೋತಾ ಇದ್ದೀನಿ. ಇವಾಗ ನಾನೇನು ಟಕ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದು ನಾನು ಸ್ಟಿಚ್ ಮಾಡ್ಕೊಳ್ಳಲ್ಲ. ನಾನು ಇವಾಗ ಕಟಿಂಗಲ್ಲೇ ನಾನು ಅದನ್ನ ಮೈನಸ್ ಮಾಡ್ಕೋತೀನಿ. ಆವಾಗ ಈ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಕೂರುತ್ತೆ, ಎತ್ಕೊಳ್ಳುತ್ತೆ ಅಂತ ಪ್ರಾಬ್ಲಮ್ ಬರುತ್ತಲ್ಲ ಆ ಥರ ಪ್ರಾಬ್ಲಮ್ ಎಲ್ಲ ಇಲ್ಲಿ ಅವಾಯ್ಡ್ ಆಗುತ್ತೆ. ಇದಿಷ್ಟು ಎಲ್ಲ ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ವೇಸ್ಟ್ ಲೈನಲ್ಲಿ ಏನು ಟಕ್ಸ್ಗೆ ಅಂತ ಆ್ಯಡ್ ಮಾಡ್ಕೊಂಡಿದ್ನೋ ಅದನ್ನ ನಾನು ಇವಾಗಲೇ ಮೈನಸ್ ಮಾಡ್ಕೋತಾ ಇದ್ದೀನಿ. ಈ 3 ಲೈನಲ್ಲಿ ಆ ಕಡೆ ಈ ಕಡೆ ಯಾವ ಲೈನನ್ನಾದರೂ ಕಟ್ ಮಾಡ್ಕೋಬಹುದು. ನಾನು ಈ ಕಡೆ ಒಂದು ಲೈನನ್ನು ಕಟ್ ಮಾಡಿಕೊಂಡು ಅದನ್ನು ಈ ಥರ ಓವರ್ಲ್ಯಾಪ್ ಮಾಡಿಕೊಂಡು ಒಂದು ಗಮ್ ಟೇಪನ್ನು ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಗಮ್ ಟೇಪಲ್ಲ, ಇನ್ನೊಂದು ಫ್ಯಾಬ್ರಿಕ್ಗೆ ಅಂತಲೇ ಒಂದು ಟೇಪ್ ಬರುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಅದು ಖಾಲಿ ಆಗೋಗಿತ್ತು, ತಂದಿರಲಿಲ್ಲ. ನಾನು ಸಣ್ಣ ನಾರ್ಮಲ್ ಟೇಪನ್ನೇ ಅಂಟಿಸ್ಕೋತಾ ಇದ್ದೀನಿ. ಈ ಥರ ಟಕ್ಸನ್ನು ಮೈನಸ್ ಮಾಡಿದ ಮೇಲೆ ಸ್ವಲ್ಪ ಶೇಪ್ ಈ ಥರ ಬರುತ್ತೆ, ಅದನ್ನ ನಾನು ಸರಿ ಮಾಡ್ಕೋತಾ ಇದ್ದೀನಿ. ಇಷ್ಟೇನು ಕಟಿಂಗ್ ಮಾಡ್ಕೊಂಡಿದ್ವು ಅದನ್ನ ನಾನು ಇವಾಗ ಮೇನ್ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಈ ಥರ ಲೈನ್ ಹಾಕೊಂಡು ಸ್ಟಿಚಿಂಗ್ಗೆ ಅಂತ ಅರ್ಧ ಮಾರ್ಜಿನ್ ಇಟ್ಕೊಂಡು ನಾನು ಲೈನ್ ಹಾಕೋತಾ ಇದ್ದೀನಿ.
ಬಾಟಮ್ ಫೋಲ್ಡಿಗೆ ಅಂತ ಅರ್ಧ ಇಂಚ್ ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಅರ್ಧ ಇಂಚ್ ಫೋಲ್ಡ್ಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆನ ನಾನು ಈ ಥರ ಮೇಲ್ಗಡೆ ಆ ಲೈನ್ ಮೇಲ್ಗಡೆ ಈ ಥರ ಏನು ಕಟ್ ಮಾಡ್ಕೊಂಡಿದ್ವೋ ಅದನ್ನ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಮಾರ್ಕಿಂಗ್ ಶುರು ಮಾಡ್ಕೋತೀನಿ. ನಾವು ಫ್ಯಾಬ್ರಿಕ್ ಮೇಲೆ 1.5 ಇಂಚು ಏನು ಸೀಮ್ ಅಲವೆನ್ಸ್ ಅಂತ ನಾವು ಮಾರ್ಕ್ ಮಾಡ್ಕೊಂಡಿದ್ನೋ ಅದನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗಬೇಕಲ್ಲ, ಹಾಗಾಗಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫ್ಯಾಬ್ರಿಕ್ ಮೇಲೆ ಏನು ಸೀಮ್ ಅಲವೆನ್ಸ್ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನೆಕ್ ಸೈಡಲ್ಲಿ 0.3 ಅಷ್ಟು, ಆರ್ಮ್ ಹೋಲ್ ಸೈಡಲ್ಲಿ ಅರ್ಧ ಇಂಚಷ್ಟು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ಲೈನ್ ಹಾಕೋತಾ ಇರೋದನ್ನು ನೋಡ್ತಿರ್ಬೋದು. ನೆಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ಇದಿಷ್ಟೆಲ್ಲ ಮಾರ್ಕಿಂಗ್ ಆದಮೇಲೆ ನಾನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ಆ ಕರ್ವ್ಸ್ ಏನು ಕೊಟ್ಟಿದ್ನೋ ಅಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ಹತ್ರ 0.3 ಅಷ್ಟು ಮಾತ್ರ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗೇನು ಕಟ್ ಮಾಡಿದ್ವೋ ಲೈನಿಂಗನ್ನು ಅದನ್ನ ನಾನು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ನಾನು ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಲೈನ್ ಹಾಕೋತಾ ಇದ್ದೀನಿ ಥರ. ಮೊದಲಿಗೆ ನಾನಿಲ್ಲಿ ಫುಲ್ ಶೋಲ್ಡರ್ ಏನಿದೆ ಅದರದ್ದು ಹಾಫ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫುಲ್ ಶೋಲ್ಡರ್ ಬಂದು 14.5 ಇದೆ, ಅದರ ಬೈ 2 ಮಾಡ್ಕೊಂಡ್ರೆ 7.25 ಆಗುತ್ತೆ. ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದಾದ್ಮೇಲೆ ನಾನು ಶೋಲ್ಡರನ್ನು ಏನು ಮೈನಸ್ ಮಾಡ್ಕೊತೀನೋ ಅದು ಫ್ರಂಟ್ ನೆಕ್ ಡಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರಂಟ್ ನೆಕ್ ಡಿಪ್ ಬಂದು 7.5 ಇದೆ. ನಾನು ಪ್ರತಿ 1 ಇಂಚ್ಗೆ 1/4 ಇಂಚ್ ಥರ ಮೈನಸ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ಗೆ 1/4 ಇಂಚ್ ಥರ ಅಂದರೆ 7.5ಗೆ 1/4 ಇಂಚಸ್ ನಾನು ಮೈನಸ್ ಮಾಡ್ಕೋಬೇಕು ಶೋಲ್ಡರಲ್ಲಿ. ಸೊ ನಾನಿಲ್ಲಿ 2 ಇಂಚ್ ಅಂತಾನೆ ಫುಲ್ ರೌಂಡ್ ಫಿಗರ್ ಮಾಡ್ಕೊಂಡು 2 ಇಂಚನ್ನು ಮೈನಸ್ ಮಾಡ್ಕೊಂಡಿದ್ದೀನಿ ಶೋಲ್ಡರಲ್ಲಿ. ಇವಾಗ ಆರ್ಮ್ ಹೋಲ್ ಡೌನ್ ಬಂದು ಬ್ಯಾಕಲ್ಲಿ ಸೇಮ್ ಏನು ತೊಗೊಂಡಿದ್ನೋ ಅದನ್ನೇ ತೊಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಸಿಕ್ಕಿದ್ಮೇಲೆ ನಾನು ಚೆಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫುಲ್ ಬಸ್ಟ್ +2 ಡಿವೈಡೆಡ್ ಬೈ 4
ಪ್ಲಸ್ 0.25 ಅಂತ ನಾನು ಈ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫುಲ್ ಬಸ್ಟ್ ಬಂದು 37 ಇದೆ, ಪ್ಲಸ್ 2 ಇಂಚಸ್ ಡಿವೈಡೆಡ್ ಬೈ 4 ಪ್ಲಸ್ 0.25 ಅಂದರೆ 10 ಇಂಚಸ್ ಆನ್ಸರ್ ಬಂತದನ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಆರ್ಮ್ ಹೋಲ್ಗೆ ಈ ಥರ ಮಿಡಲ್ ಪಾಯಿಂಟ್ ತೊಗೊಂಡು ಒಂದು ಶೇಪ್ ಕೊಡ್ತೀನಿ. ಇಲ್ಲಿ ಫುಲ್ ಆರ್ಮ್ ಹೋಲ್ ಬಂದು 17 ಇಂಚಸ್ ಇದೆ. ಇಲ್ಲಿ ಜಾಸ್ತಿನೇ ಬರುತ್ತೆ, ಯಾಕಂದರೆ ಬ್ಯಾಕ್ ಆರ್ಮ್ ಹೋಲ್ ಏನು ತೊಗೊಂಡಿದ್ನೋ ಅದೇ ಆರ್ಮ್ ಹೋಲ್ನ ತೊಗೋತೀನಿ, ಹಾಗಾಗಿ ನನಗೆ ಜಾಸ್ತಿನೇ ಬರುತ್ತೆ. ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಬರ್ತಾ ಇದೆ, ಅದನ್ನು ನಾನು ಆಮೇಲೆ ಟಕ್ಸ್ ಕೊಟ್ಟು ನಾನು ಮೈನಸ್ ಮಾಡ್ಕೋತೀನಿ ಅದನ್ನ. ಇಲ್ಲಿ ಶೋಲ್ಡರ್ ಬಂದು ಬ್ಯಾಕಲ್ಲಿ ಏನು ಶೋಲ್ಡರ್ ತೊಗೊಂಡಿದ್ವೋ ಬಿಡ್ತು, ಅದೇ ಬಿಡ್ತಾನೆ ನಾನಿಲ್ಲಿ ಫ್ರಂಟಿಗೆ ತಗೋತಾ ಇದ್ದೀನಿ. ಶೋಲ್ಡರನ್ನು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೆಕ್ ಬಿಡ್ತು ಏನಿದೆಯೋ ಅದನ್ನ ನೋಡಿಕೊಂಡು ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ನಾರ್ಮಲ್ ಆಗಿ ಇದಾದ್ಮೇಲೆ ಬಸ್ಟ್ ಪಾಯಿಂಟಿಗೆ ನಾವು ನಾರ್ಮಲ್ ಆಗಿ ಕಸ್ಟಮರ್ ಮೇಲೆ ತೊಗೋಬೋದು. ನಾನಿಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಾರ್ಟ್ ಇದೆ, ಚಾರ್ಟನ್ನು ನಾನೇನು ಯಾವ ಸೈಜ್ಗೆ ಏನು ಮೆಜರ್ಮೆಂಟ್ ಇದೆಯೋ ಅದನ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಮೆಜರ್ಮೆಂಟಲ್ಲಿ ಫುಲ್ ಬಸ್ಟ್ ಬಂದು 37 ಇದೆ, 36 ಮತ್ತು 38 ಎರಡರ ಮಿಡ್ಲಲ್ಲಿ ಇರೋದ್ರಿಂದ ನಾನು ನೆಕ್ಸ್ಟ್ ಸೈಜ್ಗೆ ನಾನು ಏನು ಸೈಜ್ ಬಂದಿದೆಯೋ ಅದನ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 37, 38 ಸೈಜ್ಗೆ ಬಸ್ಟ್ ಪಾಯಿಂಟ್ ಬಂದು 10.25 ಇದೆ. ಸೊ ನಾನು ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಮಾರ್ಕ್ ಮಾಡ್ಕೋತಿರೋ ಲೈನ್ ಬಂದು ಬಸ್ಟ್ ಲೈನ್ ಅಂತ ಕರಿತೀವಿ. ಇಲ್ಲಿ ನಾನು ಮೆಜರ್ಮೆಂಟ್ಗೆ ಮೇಲ್ಗಡೆ ನಾವು ಚೆಸ್ಟ್ಗೆ ಏನು ಆನ್ಸರ್ ಬಂದಿತ್ತು 10 ಇಂಚಸ್ ಅಂತ, ಅದನ್ನೇ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 10 ಇಂಚಸ್ಗೆ ಈ ಥರ ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಪ್ಲಸ್ 1.5 ಸೀಮ್ ಅಲೌನ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನು ಮತ್ತು ಚೆಸ್ಟ್ ಲೈನ್ ಸಿಕ್ಕಿದ್ಮೇಲೆ ನನಗೆ ಇವಾಗ ಕಪ್ ಲೆಂತ್ ಬೇಕು. ಕಪ್ ಲೆಂತ್ಗೆ ಮೆಷರ್ಮೆಂಟ್ ಬಂದು ಫುಲ್ ಬಸ್ಟ್ ಡಿವೈಡೆಡ್ ಬೈ 12, ಇದು ಈ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನನಗೆ ಆನ್ಸರ್ ಬಂದು 3.08 ಅಂತ ಬರುತ್ತೆ. ನಾನು ಫುಲ್ ರೌಂಡ್ ಫಿಗರ್ ಮಾಡಿ 3 ಅಂತ ತಗೋತೀನಿ. ಇವಾಗ ನಾನು 3 ಇಂಚಸನ್ನು ಇಲ್ಲಿಂದ ಡೌನ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಂದು ಲೈನ್ ಹಾಕೋತಾ ಇದ್ದೀನಿ. ಅದಕ್ಕೆ ಈ ಲೈನನ್ನು ಕಪ್ ಲೈನ್ ಅಂತ ಕರಿತೀವಿ. ಈ ಕಪ್ ಲೈನ್ಗೆ ಮೆಜರ್ಮೆಂಟ್ ಬಂದು ಚೆಸ್ಟ್ ಲೈನ್ ಮತ್ತು ಬಸ್ಟ್ ಲೈನಲ್ಲಿ ಏನು ನಾವು ಮೆಜರ್ಮೆಂಟ್ ತೊಗೊಂಡಿದ್ವು ಅದನ್ನೇ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 10 ಇಂಚಸ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ನಾನಿಲ್ಲಿ 10 ಇಂಚಸ್ ಅಂತ ಮಾರ್ಕ್ ಮಾಡ್ಕೊಂಡು ಪ್ಲಸ್ 1.5 ಸೀಮ್ ಅಲೌನ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಫುಲ್ ಲೆಂತ್ಗೆ ನಾನು ಕಪ್ ಲೈನಿಗೆ 1.5 ಇಂಚಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಈಗ ಒಂದು ಲೈನ್ ಹಾಕೋತಾ ಇದ್ದೀನಲ್ಲ, ಇದೇ ನಮ್ಮ ಫುಲ್ ಲೆಂತ್ ಬ್ಲೌಸ್ದು ಫ್ರಂಟ್ ಪಾರ್ಟಿನ ಫುಲ್ ಲೆಂತ್ ಇದು ಫಾರ್ಮುಲಾನೇ ಇದು. ಇದಿಷ್ಟಾದ್ಮೇಲೆ ಅಪೆಕ್ಸ್ ನಾವು ನೋಡ್ಕೋಬೇಕು. ಅಪೆಕ್ಸ್ಗೆ ನಾವು ಫಾರ್ಮುಲಾ ಏನಂದ್ರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10. ಫುಲ್ ಬಸ್ಟ್ ಬಂದು 37 ಇದೆ, ಡಿವೈಡೆಡ್ ಬೈ 10 ಅಂದ್ರೆ 3.7 ಇಂಚಸ್ ಆಗುತ್ತೆ. ಅದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಅಪೆಕ್ಸ್ ಅನ್ನ ನಾವು ಬಸ್ಟ್ ಲೈನ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ವೇಸ್ಟ್ ಲೈನ್ ಅಲ್ಲೂ ಅದೇ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂಡು ಉದ್ದಕ್ಕೆ ಒಂದು ಲೈನ್ ಹಾಕೋಬೇಕು. ಇವಾಗ ನಾವು ವೇಸ್ಟ್ ಅನ್ನ ಕಂಡು ಹಿಡಿಯೋದಕ್ಕೆ ವೇಸ್ಟ್ ಡಿವೈಡೆಡ್ ಬೈ 4 ಅಂತ ನಾವು ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಬಂದು 33 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 8.25 ಅಂತ ಆನ್ಸರ್ ಸಿಗುತ್ತೆ. ಸಿಕ್ಕಿರೋ ಆನ್ಸರನ್ನು ವೇಸ್ಟ್ ಲೈನಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನಮಗೆ 1.75 ಈ ಥರ ಎಕ್ಸ್ಟ್ರಾ ಬಂತು ಉಳಿದಿರೋದು. ಅದನ್ನು ನಾವಿಲ್ಲಿ ಡಾಟ್ಗೆ ಯೂಸ್ ಮಾಡ್ಕೋಬೇಕು. ಅದನ್ನ ಸರಿಯಾಗಿ ಹಾಫ್ ಮಾಡ್ಕೋಬೇಕು. 1/4 0.87 ಆ ಕಡೆ 0.87 ಈ ಕಡೆ ಎರಡು ಸೈಡನ್ನು ಸಮವಾಗಿ ಡಿವೈಡ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನನಗೆ ಆರ್ಮ್ ಹೋಲ್ ಸೈಡಲ್ಲಿ ನನಗೆ 2 ಇಂಚಸ್ ಎಕ್ಸ್ಟ್ರಾ ಬಂದಿತ್ತಲ್ಲ, ಅದನ್ನ ನಾನು ಟಕ್ಸ್ ಹಿಡಿದ್ಬಿಟ್ಟು ಮೈನಸ್ ಮಾಡಿದ್ದೀನಿ ಅಂತ ಅಂದಿದ್ದೆ ಯಾವಾಗಲೇ. ಅದನ್ನು ನಾನು ಇವಾಗ ಬಸ್ಟ್ ಲೈನಿಂದ ಆರ್ಮ್ ಹೋಲ್ ಸೈಡ್ಗೆ ಕ್ರಾಸ್ ಆಗಿ ಈ ಥರ ಲೈನ್ ಹಾಕೊಂಡು ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಅಂದರೆ 2 ಇಂಚಸ್ ನನಗೆ ಎಕ್ಸ್ಟ್ರಾ ಬಂದಿತ್ತಲ್ಲ, ಏನು ಎಕ್ಸ್ಟ್ರಾ ಬಂದಿದೆಯೋ ಅದನ್ನ ಸಮಪಾಲಾಗಿ ಎರಡೂ ಕಡೆ ಡಿವೈಡ್ ಮಾಡಿ ನಾನೊಂದು ಲೈನ್ ಹಾಕೋತಾ ಇದ್ದೀನಿ. ಈ ಲೈನನ್ನು ನಮಗೆ ಅಪೆಕ್ಸ್ ಅಂತ ನಾವೊಂದು ಲೈನ್ ಕ್ರಿಯೇಟ್ ಮಾಡಿದ್ದೀವಲ್ಲ ಡಾಟ್, ಆ ಲೈನಿಗೆ ಕನೆಕ್ಟ್ ಮಾಡ್ಕೋಬೇಕು ಬಸ್ಟ್ ಲೈನಲ್ಲಿರೋ ಆ ಡಾಟ್ಗೆ. ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಈ ಥರ ಸೈಡಿಗೆ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ, ಎಷ್ಟು ಕಮ್ಮಿ ಇದೆ, ಎಷ್ಟು ಹೆಚ್ಚಿದೆ ಅಂತ ನೋಡ್ಕೋತಾ ಇದ್ದೀನಿ. ಇಲ್ಲಿ ನನಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 3/4 ಇಂಚ್ ಎಕ್ಸ್ಟ್ರಾ ಇತ್ತು. ಅದನ್ನು ನಾನು ಇವಾಗ ಈ ಬಸ್ಟ್ ಲೈನಲ್ಲಿ ಒಂದು ಲೈನ್ ಹಾಕೊಂಡಿದ್ವಲ್ಲ, ಅಲ್ಲಿ ನಾನು 0.3 ಮೇಲ್ಗಡೆ 0.3 ಕೆಳಗಡೆ ಈ ಥರ ಲೈನ್ ಹಾಕೋತಾ ಇದ್ದೀನಿ. 3/4 ಇಂಚ್ ಆಗಿರೋದ್ರಿಂದ ಬೈ 2 ಮಾಡಿದಾಗ 0.3 ಬರುತ್ತೆ. ಸೊ ಅದನ್ನು ಎರಡೂ ಸೈಡಲ್ಲೂ ನಾನು ಸಮವಾಗಿ ಡಿವೈಡ್ ಮಾಡ್ಕೊಂಡು ಲೈನ್ ಹಾಕೊಂಡಿದ್ದೀನಿ. ಅದೇ ಲೈನಲ್ಲಿ ಮುಂದಕ್ಕೆ ನೆಕ್ ಹತ್ರ 0.3 ಮೇಲೆ 0.3 ಕೆಳಗಡೆ ಲೈನ್ ಹಾಕೊಂಡು ಅದೇ ಲೈನನ್ನು ಅಪೆಕ್ಸ್ ಪಾಯಿಂಟ್ ಲೈನಿಗೆ ಡಾಟ್ ಇದೆಯಲ್ಲ ಅಲ್ಲಿಗೆ ನಾನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದನ್ನು ಮೈನಸ್ ಮಾಡ್ಕೋತಾ ಇದ್ದೀನಿ. ನಾನೇನು ಲೈನ್ ಹಾಕೊಂಡು ಕ್ರಾಸ್ ಆಗಿ ಇಂಟು ಮಾರ್ಕ್ ಹಾಕ್ತಿದ್ದೀನೋ ಅದನ್ನೆಲ್ಲದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಮಧುಬಾಲ ಬ್ಲೌಸ್ ಆಗಿರೋದ್ರಿಂದ ನಾನು ಇವಾಗ ಇದನ್ನೆಲ್ಲ ಮೈನಸ್ ಮಾಡ್ಕೋತೀನಿ ಶೇಪ್ ಕೊಡೋದಕ್ಕೋಸ್ಕರ.
ಎಲ್ಲೆಲ್ಲ ಇಂಟು ಮಾರ್ಕ್ ಹಾಕಿದ್ದೀನೋ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಡಾಟ್ ಪಾಯಿಂಟಲ್ಲಿ ಮಿಡ್ಲ್ ಒನ್ನು, ಈ ಫ್ರಂಟ್ ನೆಕ್ ಹತ್ರ ಮೇಲ್ಗಡೆದು, ಸೈಡ್ ಆರ್ಮ್ ಹೋಲ್ ಹತ್ರ ಮೇಲ್ಗಡೆದು, ಮತ್ತು ಆರ್ಮ್ ಹೋಲ್ ಡಾಟಲ್ಲಿ ಸೈಡಿದು, ಅದೆಲ್ಲದನ್ನು ಡಾಟ್ ಪಾಯಿಂಟ್ ಹತ್ರನೇ ತಂದು ಕಟ್ ಮಾಡ್ಕೊತಾ ಇದ್ದೀನಿ. ಡಾಟ್ ಪಾಯಿಂಟನ್ನು ಕಟ್ ಮಾಡಬಾರ್ದು, ಇಷ್ಟೇ ಕಟ್ ಮಾಡ್ಕೋಬೇಕು. ಇವಾಗ ಆರ್ಮ್ ಹೋಲ್ ಹತ್ರ ಕಟ್ ಮಾಡಿರೋ ಲೈನನ್ನು ಈ 3ನೇ ಲೈನ್ ಇದೆಯಲ್ಲ, 3 ಲೈನ್, 2 ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ಹಾಕೊಂಡಿದ್ವಲ್ಲ, ಅದನ್ನ ನಾನು ಈ ಥರ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅದನ್ನ ತಂದು ಮೇಲೆ ಓವರ್ಲ್ಯಾಪ್ ಮಾಡಿಕೊಂಡು ಅಂಟಿಸ್ಕೋತಾ ಇದ್ದೀನಿ. ಇಲ್ಲಿ ನನಗೆ ಫ್ಯಾಬ್ರಿಕ್ ಟೇಪು ಸಿಕ್ಕಿರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ನಾನು ನಾರ್ಮಲ್ ಗಮ್ ಟೇಪನ್ನೇ ಯೂಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ನಗಬೇಡಿ, ನೀವೆಲ್ಲರೂ ಯೂಸ್ ಮಾಡಬೇಕಾದ್ರೆ ಫ್ಯಾಬ್ರಿಕ್ಗೆ ಅಂತ ಒಂದು ಬರುತ್ತೆ, ಅದನ್ನ ಯೂಸ್ ಮಾಡಿ. ಇವಾಗ ನಾನು ಎಲ್ಲೆಲ್ಲ ಕಟ್ ಮಾಡಿದ್ವಿ ಎಲ್ಲ ಕಡೆನೂ ನಾನು ಈ ಥರ ಗಮ್ ಟೇಪನ್ನು ಹಚ್ಕೋತಾ ಇದ್ದೀನಿ. ಈ ಥರ ಟೇಪನ್ನು ಹಾಕೋತಾ ಇದ್ದೀನಿ. ಮಧುಬಾಲ ಶೇಪ್ ಕೊಡೋದಕ್ಕೆ ಇವಾಗ ನಮಗೆ ಅಪೆಕ್ಸ್ ಬಂದು 3.7 ಸಿಕ್ಕಿತ್ತಲ್ಲ, ನಿಮ್ಗೆ ಏನು ಆನ್ಸರ್ ಸಿಕ್ಕಿದೆಯೋ ಆ ಆನ್ಸರನ್ನೇ ಆ ಅಪೆಕ್ಸ್ ಪಾಯಿಂಟಿಂದ ಮುಂದುಗಡೆ ಹೋಗಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಡಾಟ್ ಲೈನ್ ಇದೆಯಲ್ಲ, ಅಲ್ಲಿಂದ ನಾನು ಈ ಥರ ರೌಂಡಾಗಿ ಶೇಪ್ ಕೊಡ್ತಾ ಇದ್ದೀನಿ. ನಿಮಗೆ ಆರ್ಮ್ ಹೋಲ್ ಕರ್ವ್ ಶೇಪ್ ಅಂತ ಒಂದು ಶೇಪರ್ ಸಿಗುತ್ತೆ, ಕರ್ವ್ ಸ್ಕೇಲ್ ಅಂತ, ಅದಿದ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನಾನು ನನ್ನ ಹತ್ರ ಇವಾಗ ಇರಲಿಲ್ಲ, ಮುರಿದೋಗಿತ್ತು. ಹಾಗಾಗಿ ನಾನು ಬೈ ಹ್ಯಾಂಡೇ ನಾನು ಇದು ಶೇಪ್ ಕೊಡ್ತಾ ಇದ್ದೀನಿ. ನೆಕ್ ಡೀಪ್ ಅಂತ ಒಂದು ಕೊಟ್ಟಿದ್ನಲ್ಲ, ಅಲ್ಲಿಂದ ನಾನು 1.5 ಇಂಚ್ ಮೇಲ್ಗಡೆ ಹೋಗಿ ಈ ಶೇಪನ್ನು ಕೊಟ್ಟಿದ್ದೀನಿ. ಶೇಪನ್ನು ಕೊಟ್ಮೇಲೆ ಇವಾಗ ನಾನು ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಇದು 3 ಪಾರ್ಟ್ ಆಗುತ್ತೆ. ಫಸ್ಟಿಗೆ ಈ ಥರ ಡೌನ್ ಪಾರ್ಟಲ್ಲಿರೋ ಈ ಥರ ಬೆಲ್ಟ್, ಅಂದರೆ ಇದೇ ನಮಗೆ ಬೆಲ್ಟ್ ಆಗಿದೆ, ಈ ರೌಂಡ್ ಶೇಪೇ ನಮಗೆ ಬೆಲ್ಟ್ ಆಗಿದೆ. ಇದನ್ನ ಫಸ್ಟಿಗೆ ಕಟ್ ಮಾಡಿ ತೆಕ್ಕೋತಾ ಇದ್ದೀನಿ. ಬೆಲ್ಟ್ ಸಪ್ರೇಟ್ ಆದಮೇಲೆ ಇವಾಗ ನಾನು ನೆಕ್ಕನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇವಾಗ ನಾನು ಈ ಪ್ರಿನ್ಸಸ್ ಪಾರ್ಟ್ ಇದೆಯಲ್ಲ, ಪ್ರಿನ್ಸಸ್ ಕಟ್ ಪಾರ್ಟ್ ಇದೆಯಲ್ಲ, ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಇಷ್ಟು ಕಟ್ ಮಾಡಿದ್ಮೇಲೆ ಇದು 3 ಪೀಸಸ್ ಆಗಿ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾನು ಈ ಪ್ರಿನ್ಸಸ್ ಕಟ್ ಪಾರ್ಟ್ ಇದೆಯಲ್ಲ, ಅದನ್ನ ನಾನು ಮೆಜರ್ ಮಾಡ್ಕೋತಾ ಇದ್ದೀನಿ. ಎರಡು ಪಾರ್ಟೂ ಒಂದೇ ಸೇಮ್ ಮೆಜರ್ಮೆಂಟಲ್ಲಿ ಇರಬೇಕು. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇದೆ, ಹಾಗಾಗಿ ನಾನು ಇನ್ನೊಂದು ಫ್ಯಾಬ್ರಿಕನ್ನು ತಗೊಂಡು ಸೇಮ್ ಈ ಥರ ಏನು ಕಮ್ಮಿ ಬಂದಿದೋ ಅದನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅದು ಕಟ್ ಮಾಡಬೇಕಾದ್ರೆ ಸೇಮ್ ಶೇಪ್ ಅದೇನೇ ನೋಡ್ಕೋಬೇಕು, ಕರೆಕ್ಟಾಗಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಶೇಪ್ ಚೆನ್ನಾಗಿ ಕಾಣಿಸಲ್ಲ. ಸೊ ಏನು ಶೇಪ್ ಕಮ್ಮಿ, ಎಷ್ಟು ಕಮ್ಮಿ ಬಿದ್ದಿತ್ತೋ ಅದನ್ನ ಮತ್ತೆ ನಾನು ಈ ಥರ ರೀಮೆಜರ್ಮೆಂಟ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಕೊಡ್ತಾ ಇದ್ದೀನಿ, ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಫ್ರಂಟ್ ಪಾರ್ಟ್ ಕಟ್ಟಿಂಗು ಮುಗೀತು. ಫ್ರಂಟ್ ಪಾರ್ಟ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ನೋ ಇದನ್ನ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಕಟ್ ಮಾಡಿಕೊಂಡು ಈ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಲೀವನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಲೆಂತ್ ಏನಿದೆಯೋ ಅದಕ್ಕೆ 1.5 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ನಾನು 10 ಇಂಚಸ್ ಇದ್ದರೆ 11.5 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 36 ಇದೆ, ಡಿವೈಡೆಡ್ ಬೈ 10 ಅಂದರೆ 3.6 ಅಂತ ಆಗುತ್ತೆ. ಆರ್ಮ್ ಹೋಲ್ಗೆ ಇಲ್ಲಿ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 -1.5 ಅಂತ ನಾನು ಮಾಡ್ಕೋತಾ ಇದ್ದೀನಿ. ಬಂದಿರೋ ಆನ್ಸರ್ಗೆ 1.5 ಎಕ್ಸ್ಟ್ರಾ ಸೀಮ್ ಅಲೌನ್ಸ್ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡು ಅದನ್ನೇ ಸೇಮ್ ಮೇಲ್ಗಡೆಗೆ ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆಗೆ ಒಂದು ಲೈನ್ ಹಾಕೊಂಡಿದ್ಮೇಲೆ ಅದರದ್ದು ಮಿಡಲ್ ಪಾಯಿಂಟನ್ನು ನೋಡ್ಕೋತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಕ್ರಾಸ್ ಆಗಿ ಅರ್ಧ ಇಂಚು ಮುಂದ್ಗಡೆ ಹೋಗಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಇವಾಗ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ನಾನು ಇದನ್ನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಮಿಡಲ್ ಪಾಯಿಂಟ್ಗೆ ಮೇಲ್ಗಡೆ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಕೆಳಗಡೆಗೆ ಮತ್ತೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪು, ಇದು ಬಂದು ಬ್ಯಾಕ್ ಆರ್ಮ್ ಹೋಲ್ ಶೇಪು ಮೇಲ್ಗಡೆ ಇರೋದು.
ಇಲ್ಲಿ ಸ್ಲೀವ್ದು ಬಾಟಮ್ ಫಿಟ್ಟಿಂಗ್ ಬಂದು 12 ಇಂಚಸ್ ಇದೆ. ಬೈ 2 ಮಾಡಿದ್ರೆ 6 ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಂಡು ಒಂದು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ ಫಿಟ್ಟಿಂಗ್ ಲೈನ್ ಏನು ಹಾಕೊಂಡಿದ್ನೋ ಅದ್ರ ಮೇಲ್ಗಡೆ ನಾನು ಮಾರ್ಕ್ ವೀಲಿಂದ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಕೆಳಗಡೆ ಲೈನಿಂಗ್ ಮೇಲೇನೂ ಅದೇ ಲೈನು ಬಂದಿರುತ್ತೆ. ನಾನು ಮತ್ತೆ ಮೆಜರ್ಮೆಂಟ್ ಮಾಡಿಕೊಂಡು ಲೈನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಮಾರ್ಕ್ ಮೇಲೆ ನಾನು ಲೈನ್ ಹಾಕೊಂಡ್ರೆ ಆಯಿತು, ಮುಗೀತು. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಆರ್ಮ್ ಹೋಲ್ ಶೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಫೋರ್ ಫೋಲ್ಡಲ್ಲಿ ಮಡ್ಚಿರೋ ಈ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ ಶೇಪ್ ಏನು ಕೊಟ್ಟಿದ್ವೋ ಅದನ್ನ ನಾನಿವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ನಾಚ್ ಕೊಟ್ಟರೆ ಕನ್ಫ್ಯೂಸ್ ಆಗಲ್ಲ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಯಾವುದು ಅಂತ. ನಾನು ಇವಾಗ ಸೈಡ್ ಸೀಮ್ ಎಲಮೆಂಟ್ಸ್ ಕೊಟ್ಟಿದ್ನಲ್ಲ, ಮಾರ್ಕ್ ವೀಲಿಂದ ಪ್ರೆಸ್ ಮಾಡಿರೋ ಕಾರಣ ನಂಗೆ ಈಸಿಯಾಗಿ ಈ ಥರ ಲೈನ್ ಹಾಕೋತಾ ಇದ್ದೀನಿ, ಕಾಣಿಸ್ಬಿಡುತ್ತೆ ನಂಗಲ್ಲೇ. ನಾವು ಈ ಥರ ಲೈನ್ ಹಾಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಯಾವುದು ಯಾವ ಕಡೆ ಇಡಬೇಕು ಅಂತ ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ. ಈ ಲೈನ್ಗಳನ್ನ ನೋಡಿಕೊಂಡ್ರೆ ಯಾವುದು ಉಲ್ಟಾ ಅಂತ ಕಾಣಿಸುತ್ತೆ.